RSS ಕಂಡ್ರೆ ತಂದೆ ಮಗನಿಗೆ ಕುಂಡಿಗೆ ಮೆಣಸಿನಕಾಯಿ ಇಟ್ಟಂಗೆ, ಸೇಡು ಮಾತ್ರ ಮುಸ್ಲಿಮರ ಮೇಲೆ. ಏನೀ ರಹಸ್ಯ? ತಂದೆ ಮಗನ ಈ ಮೆಗಾ ಸ್ಟೋರಿಯಲ್ಲಿ ಸತ್ಯದ ಆಟ ಬಯಲಿಗೆ ತರ್ತೀನಿ ನೋಡಿ. ಬನ್ನಿ, ಸತ್ಯ ಏನಿದೆ, ತಂದೆ ಮಗನಿಗೆ ಯಾಕೆ ಇಷ್ಟೊಂದು ಉರಿ? ಬನ್ನಿ ಹಾಗಾದ್ರೆ ಈ ಸ್ಟೋರಿ ನಿಮ್ ಮುಂದೆ. ಸೊ 1948ರಲ್ಲಿ ಇದೇ ತಂದೆ 1948ರಲ್ಲಿ ಸಿಕ್ಕಾಕೊಂಡಿದ್ದ. ಎಲ್ಲಿ, ಯಾವಾಗ, ಯಾವ್ಯಾವ ಸಮಯದಲ್ಲಿ ಈ ಮಲ್ಲಿಕಾರ್ಜುನ ಖರ್ಗೆ ಹೇಗೆ ಸಿಕ್ಕಾಕೊಂಡಿದ್ದ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಹೈದರಾಜದ ರಜಾಕರ ದಾಳಿಯಲ್ಲಿ ಈ ಒಂದು ಮಲ್ಲಿಕಾರ್ಜುನ ಖರ್ಗೆ ಸಿಕ್ಕಾಕೊಂಡಿದ್ದ, ಈತನ ಕುಟುಂಬ ಸಿಕ್ಕಾಕೊಂಡಿತ್ತು. ಆ ಕುಟುಂಬ ಸಿಕ್ಕಾಕೊಂಡ ಸಂದರ್ಭದಲ್ಲಿಯೇ ಅಲ್ಲಿ ದಾಳಿ ನಡೆಸಿದ ರಜಾಕರು ಇವರ ಊರಿನ, ಅಂದ್ರೆ ಇವರ ಗ್ರಾಮ ಯಾವುದಪ್ಪ ಅಂದ್ರೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮದಲ್ಲಿ ರಜಾಕರು ಬೆಂಕಿಯನ್ನ ಇಟ್ಟಿದ್ರು. ಇಡೀ ಊರಿಗೂರೇ ಸುಡ್ಲಿಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಅದೇ ವರಟ್ಟಿ ಗ್ರಾಮದಲ್ಲಿ ಈ ಮಲ್ಲಿಕಾರ್ಜುನ ಖರ್ಗೆಯ ಮನೆತನ ಕೂಡ ಇತ್ತು. ಈಗ ಈ ಮಲ್ಲಿಕಾರ್ಜುನ ಖರ್ಗೆ ಬೆಳೆದು ರಾಜಕೀಯದಲ್ಲಿ ಪ್ರಭಾವಿತ ಆಗಿದ್ರು. ಈ ರಜಾಕರ ದಾಳಿಯ ನಡೀತಕ್ಕಂತ ಸಂದರ್ಭದಲ್ಲಿ ಈತ ಕೇವಲ 6-7 ವರ್ಷದ ಬಾಲಕನಾಗಿದ್ದ. ಈತನ ತಂದೆ ಮಾಪಣ್ಣ ಖರ್ಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಕೂದಲೆಳೆಯ ಅಂತರದಲ್ಲಿ ಆ ರಜಾಕರ ದಾಳಿಯಿಂದ ಪಾರಾಗಿದ್ರು. ಆದ್ರೆ ಆ ರಜಾಕರ ದಾಳಿಯಿಂದ ಪಾರಾಗಿದ್ರು ಸತ್ಯ, ತಂಗಿ ಮತ್ತು ತಾಯಿ ಇನ್ನೂ ಕುಟುಂಬದ ಸದಸ್ಯತನವನ್ನ ಕಳೆದುಕೊಂಡಿದ್ರು. ಆ ರಜಾಕರ ದಾಳಿ ಮುಸ್ಲಿಮರ ದಾಳಿಯಾಗಿತ್ತು. ಮುಸ್ಲಿಮರ ದಾಳಿಯಿಂದ ತನ್ನ ತಂಗಿ, ತನ್ನ ಮತ್ತು ತಾಯಿ, ಅದರ ಜೊತೆಗೆ ತನ್ನ ಕುಟುಂಬದ ಸಹೋದರನ್ನ ಕಳೆದುಕೊಂಡಂತ ಮಲ್ಲಿಕಾರ್ಜುನ ಖರ್ಗೆಗೆ ಮುಸ್ಲಿಮರ ರಜಾಕರ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂಬ ಹಠ 6-7 ವರ್ಷಗಳಿಂದಲೂ ಕೂಡ ಇತ್ತು. 6-7 ವರ್ಷದ ಬಾಲಕನಾಗಿದ್ದ ಈತ ಈಗ ವಯಸ್ಸಾಗಿ ಮುದುಕನಾಗಿದ್ರು ಕೂಡ ಆ ಸೇಡು ತೀರಿಸಿಕೊಳ್ಳಿಕ್ಕೆ RSS ಎಂಬುವ ಸಂಘ ಸಂಸ್ಥೆಯನ್ನ ಬಾಯಲಿಟ್ಟುಕೊಂಡು ಮುಸ್ಲಿಂ ಮತ್ತು RSS ಮಧ್ಯೆ ಯುದ್ಧ ನಡೆದು ಅಲ್ಲಿ ಮುಸ್ಲಿಮರ ಅಂತ್ಯ ಆಗಲಿ ಎಂಬುದೇ ಈ ಖರ್ಗೆಯ ಲೆಕ್ಕಾಚಾರ. ಯಾವಾಗ ಮುಸ್ಲಿಮರ ಅಂತ್ಯ ಆಗತ್ತೋ ಈ ಭಾರತದಲ್ಲಿ, ಈ ನಾಡಿನಲ್ಲಿ, ಆಗ ಖರ್ಗೆಗೆ ಮನಃಶಾಂತಿ ಆಗುತ್ತೆ. ಯಾಕಂದ್ರೆ ತನ್ನ ತಾಯಿ, ತನ್ನ ತಂಗಿ ಮತ್ತು ತನ್ನ ಕುಟುಂಬದ ಸದಸ್ಯತ್ವವನ್ನೇ ಕಳೆದುಕೊಂಡಿರೋ ಈ ಖರ್ಗೆ ಈಗ ಆ ಸೇಡಿನ ಜ್ವಾಲೆಯ ಮುಖ್ಯ ಹರಿಸೋಕೆ ತನ್ನ ಲೆಕ್ಕಾಚಾರ. ಯಾರಾದ್ರೂ ಹೇಳ್ತಾರ ನಮಾಜ್ ನಿಲ್ಸಿ ಆದ್ರೂ ನೀವು ಈ ರೀತಿ ಮಾಡಿ ಅಂತ? ನಮಾಜ್ ಅಂದ್ರೆ ಏನು? ಮುಸ್ಲಿಮರ ಪ್ರಸಿದ್ಧ ಮತ್ತು ಅದೇ ಆದ ಪವಿತ್ರವಾದ ನಮಾಜ್. ಆ ನಮಾಜನ್ನೇ ಸ್ಥಗಿತಗೊಳಿಸಿ ಅಂತ ಹೇಳ್ತಾನೆ ಅಂದ್ರೆ ಖರ್ಗೆಯಲ್ಲಿ ಎಷ್ಟೊಂದು ಸ್ವೇಡದ ಜ್ವಾಲಾಮುಖಿ ಹರಿತಾ ಇರಬೇಕು, ವಿಚಾರ ಮಾಡಿ. ಈತನಲ್ಲಿ ಇದೆ ಭಾರಿ ದೊಡ್ಡ ಸೇಡು. ಅದು ಬೇರೆ ಯಾರ ಮೇಲೂ ಅಲ್ಲ, RSS ನ ಮೇಲೂ ಅಲ್ಲ, ಬಿಜೆಪಿಯ ಮೇಲೂ ಅಲ್ಲ. ಇರೋ ಜ್ವಾಲೆ ಬೆಂಕಿಯಂತೆ ಕುದಿತಾ ಇರುವ ರಕ್ತದ ಜ್ವಾಲೆ ಇರೋದು ಈ ಮಲ್ಲಿಕಾರ್ಜುನ ಖರ್ಗೆಯಲ್ಲಿ. ಕುದಿತಾ ಇರೋ ರಕ್ತ ಮುಸ್ಲಿಮರ ಸೇಡನ್ನ ತೀರಿಸಿಕೊಳ್ಳೋದು. ಯಾಕಂದ್ರೆ ಮುಸ್ಲಿಮರ ಮೇಲಿದೆ ಅತಿ ದೊಡ್ಡ ಸೇಡು. ರಜಾಕರ ದಾಳಿ 1948ರಲ್ಲಿ ನಡೆದಿತ್ತು. ಅದು ವರಟ್ಟಿ ಗ್ರಾಮದಲ್ಲಿ. ಈ ಗ್ರಾಮದ ಮನೆತನದಲ್ಲೇ ಸಿಕ್ಕಾಕೊಂಡಿದ್ದ ಮಲ್ಲಿಕಾರ್ಜುನ ಖರ್ಗೆ ಕೇವಲ 6-7 ವರ್ಷದ ಬಾಲಕನಾಗಿದ್ದ. ಆ 6-7 ವರ್ಷದ ಬಾಲಕನಾಗಿದ್ದಾಗ ಇವನ ಕುಟುಂಬದ ಮೇಲೆ ಮುಸ್ಲಿಮರ ದಾಳಿ ಆಯಿತು. ಆಗ ತಂಗಿನ ಕಳೆದುಕೊಂಡ, ಅಕ್ಕನ ಕಳೆದುಕೊಂಡ, ಹಾಗೆ ಮನೆ ಕುಟುಂಬದ ಸದಸ್ಯರನ್ನ ಕಳೆದುಕೊಂಡ. ಆದ್ರೆ ಯಾವ ಜನುಮದ ಪುಣ್ಯವೋ ಗೊತ್ತಿಲ್ಲ, ಅವನ ತಂದೆ ಈ ಮಲ್ಲಿಕಾರ್ಜುನ ಖರ್ಗೆಯನ್ನ ಕರ್ಕೊಂಡು ವಾಪಸ್ ಬಂದ, ಕೂದಲೆಳೆಯಿಂದ ಪಾರಾದ. ಆ ರಜಾಕರ ದಾಳಿಯಿಂದ ಉಳಿದುಕೊಂಡಿರುವ ಈ ಬಾಲಕನ ಎದೆಯಲ್ಲಿ ಹುಟ್ಟಿತು ಮುಸ್ಲಿಮರ ಹುಟ್ಟಡಗಿಸಬೇಕೆಂದು. ಮುಸ್ಲಿಮರನ್ನ ಸೇಡೆಟ್ಟಕೊಂಡು ಹೊರಗಡೆ ಬಂದ. ಆ ರಜಾಕರ ದಾಳಿಯಿಂದ ಮುಸ್ಲಿಮರು ಮಾಡಿರುವ ಆ ದಾಳಿ ಇವರ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿತ್ತು, ಮನೆಯನ್ನೇ ಸರ್ವನಾಶ ಮಾಡಿತ್ತು. ಆ ಮನೆ ಸರ್ವನಾಶ ಆದ ಕಾರಣಕ್ಕಾಗಿಯೇ ಈ ಮುಸ್ಲಿಮರನ್ನ ಹೇಗಾದರೂ ಮಾಡಿ ತನ್ನ ಶಕ್ತಿಯ ಸೇಡನ್ನ ತೀರಿಸಿಕೊಳ್ಳುವುದಕ್ಕೆ ಈಗ ಶಕುನಿ ಪಾತ್ರವನ್ನ ಮಾಡ್ತಾ ಇದ್ದಾನೆ ಮಲ್ಲಿಕಾರ್ಜುನ ಖರ್ಗೆ. ಇದೇ ಇವತ್ತಿನ ಬಿಗ್ ಸ್ಟೋರಿ. ಬನ್ನಿ, ಇನ್ನೂ ಒಂದಿಷ್ಟು ವಿಶೇಷತೆಗಳಿದೆ ನಿಮ್ಮ ಮುಂದೆ ಬಯಲು ಮಾಡ್ತೀನಿ. ಬನ್ನಿ ಹಾಗಾದ್ರೆ ಇನ್ನು ಈ ಮಲ್ಲಿಕಾರ್ಜುನ ಖರ್ಗೆ ಮತ್ತು ತನ್ನ ಮಗಳಾದಂತ ಪ್ರಿಯಾಂಕಾ ಖರ್ಗೆ, ಮಗ ಆದಂತ ಪ್ರಿಯಾಂಕಾ ಖರ್ಗೆ, ಗೊತ್ತಿಲ್ಲ ಮಗಳು ಮಗನು, ಅದು ಅವರವರ ವಿಚಾರಕ್ಕೆ ಬಿಟ್ಟಿತ್ತು. ಆದ್ರೆ ಇಲ್ಲಿದೆ ಮೆಗಾ ಸ್ಟೋರಿ, ಮತ್ತೊಂದು ಮೆಗಾ ಸ್ಟೋರಿ. ಬನ್ನಿ, ರಕ್ತಸಿಕ್ತವಾಗಿದ್ದ ತಾಯಿಯ ಶವ, ರಕ್ತಸಿಕ್ತವಾಗಿದ್ದ ತಂಗಿಯ ಶವ ಕಂಡು ಕಂಗಾಲಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ.
6-7 ವರ್ಷದ ಬಾಲಕ ಆದ್ರೆ ನಿಮಗೆ ಗೊತ್ತಾಗತ್ತೆ 6-7 ವರ್ಷದಲ್ಲಿ ಏನ್ ತಾನೇ ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಆದ್ರೆ 6-7 ವರ್ಷದಲ್ಲಿ ಇದ್ದಾಗ ಮುಸ್ಲಿಮರೇ ನನ್ನ ತಾಯಿ ಮತ್ತು ತಂಗಿಯನ್ನ ಸಾಯಿಸಿದ್ರು, ನನ್ನ ಇಡೀ ಕುಟುಂಬವನ್ನ ಸರ್ವನಾಶ ಮಾಡಿದ್ದು ಅನ್ನೋ ಸೇಡು ಇಂದಿಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆಯಲ್ಲಿ ಉಕ್ಕಿ ಹರಿತಾ ಇದೆ. ಆ ಸೇಡಿನ ಜ್ವಾಲೆಯನ್ನೇ ತೀರಿಸಿಕೊಳ್ಳಕ್ಕೆ ಶಕುನಿಯಂತಹ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. RSS ಬಿಜೆಪಿಯ ಮತ್ತು ಮುಸ್ಲಿಮರ ಮಧ್ಯೆ ಬೆಂಕಿಯನ್ನ ಇಟ್ಟು ತನ್ನ ಸೇಡಿನ ಜ್ವಾಲೆಯನ್ನ ಆರಿಸಿಕೊಳ್ಳಿಕ್ಕೆ, ತನ್ನ ಆತ್ಮಕ್ಕೆ ಶಾಂತಿ ಸಿಗಿಸಿಕೊಳ್ಳಿಕ್ಕೆ ಈ ರೀತಿ ತಯಾರಿ ನಡೆಸಿಕೊಂಡಿದ್ದಾನೆ. ಮಾತುಗಳನ್ನ ಬಾಯಿಗೆ ಬಂದಂತೆ ಆಡ್ತಾ ಇದ್ದಾನೆ. ಇದೆಲ್ಲವೂ ಕೂಡ ಕೇಳಿಸ್ಕೊಳ್ತಾ ಇದ್ರೆ ಒಂದು ರೀತಿ ಯುದ್ಧದ ಭೂಮಿಯಲ್ಲಿ ಯುದ್ಧ ರಣಭೀಕರವಾಗಿ ನಡೀತಾ ಇದೆ ಅಂತ ಅನ್ಸುತ್ತೆ. ಅದನ್ನೇ ಫಾಲೋ ಮಾಡ್ತಾ ಇರೋ ಮಗನೋ ಮಗಳೋ ಗೊತ್ತಿಲ್ಲ ಪ್ರಿಯಾಂಕಾ ಖರ್ಗೆ. ಸೊ ಈಗ ಈತಳ ಮೈಯಲ್ಲೂ ಅಥವಾ ಈತನ ಮೈಯಲ್ಲೂ ಕೂಡ ಬೆಂಕಿ ಅಗ್ನಿಯ ಜ್ವಾಲೆ ಹೊತ್ಕೊಂಡಿದೆ. ನಮ್ಮ ತಂದೆಗೆ ಆದ ಅನ್ಯಾಯ, ನಮ್ಮ ತಂದೆ ಕಳೆದುಕೊಂಡ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಈ ಮುಸ್ಲಿಮರ ಮೇಲೆ ಸೇಡನ್ನ ತೀರಿಸಿಕೊಳ್ಳಲೇಬೇಕು ಅಂತ ಮಗನೋ ಅಥವಾ ಮಗಳು ಪ್ರಿಯಾಂಕಾ ಖರ್ಗೆ ಸೇಡನ್ನ ಇಟ್ಕೊಂಡು ತಂದೆ ಮಗ ಅಥವಾ ತಂದೆ ಮಗಳ ಇಬ್ಬರ ಕಡೆಯಿಂದಲೂ ಕೂಡ RSS ನ ಮೇಲೆ ಮುಗಿಬಿದ್ದು RSS ಮತ್ತು ಮುಸ್ಲಿಂ ಮಧ್ಯೆ ದೊಡ್ಡ ಗಂಡಾಂತರ ಜಗಳವನ್ನ ತಂದಿಟ್ಟು ತಮ್ಮ ಸೇಡಿನ ಜ್ವಾಲೆಯನ್ನ ತೀರಿಸಿಕೊಳ್ಳಿಕ್ಕೆ ಭಯಾನಕ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಅನ್ನೋದು ಸತ್ಯ ಬಯಲಾಗ್ತಾ ಇದೆ. ಸೊ ಈ ಲೆಕ್ಕಾಚಾರದ ಪ್ರಯುಕ್ತ ಮಾಹಿತಿಯನ್ನ ಮೆಗಾ ಬಿಗ್ ಸ್ಟೋರಿಯಲ್ಲಿ ನೀಡಲಾಗ್ತಾ ಇದೆ. ಹಾಗಾದ್ರೆ ಇನ್ನೂ ಕೂಡ ರಾಜಕೀಯ ಅನುಭವಸ್ಥರಾಗಿರ್ತಕ್ಕಂತ ಕೆಲವು ರಾಜಕೀಯ ವ್ಯವಸ್ಥಾಪದ ನಾಯಕರು ಹೇಳ್ತಾ ಇದ್ದಾರೆ ಇದು ಸತ್ಯ ಅಂತ. ಹಾಗಿದ್ರೆ ಈ ಸತ್ಯಾಸತ್ಯತೆ ಸಂಗತಿಗಳನ್ನ ಇನ್ನಷ್ಟು ಬಯಲಿಗೆ ತರುವಂತ ಲೆಕ್ಕಾಚಾರವನ್ನ ನಾನು ಮಾಡ್ತೇನೆ. ಮತ್ತಷ್ಟು ಮುಂದಿನ ರಾಜಕೀಯ ಅಪ್ಡೇಟ್ಸ್ಗಳು ಮತ್ತು ಇಂತಹ ಮೆಗಾ ಅಸಲಿನ ಆಟಗಳನ್ನ ನಿಮ್ ಮುಂದೆ ತರ್ತಾನೆ ಇರ್ತೀನಿ. ಮತ್ತೊಂದು ಮೆಗಾ ಬಿಗ್ ಸ್ಟೋರಿಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇದು ಇವತ್ತಿನ ವಿಶೇಷ.